ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ ಆರ್ಜೆ ಮಾಡುವ ನಮಸ್ಕಾರಗಳು. ನಮ್ಮ ಗೋಲ್ಡನ್ ಲೈಫ್ ಕಿರು ಚಿತ್ರವನ್ನು ಎಲ್ಲರೂ ಕೊನೆ ತನಕ ನೋಡಿ. ಹಾಗೆ ನೋಡಿದ ಮೇಲೆ ಹೇಗಿದೆ ಅನ್ನೋದು ಮಾತ್ರ ಕಮೆಂಟ್ ನಲ್ಲಿ ತಿಳಿಸೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕೆ ನೀಡಿರುವ ತಿಳಿಯೋ ಶಿವನೇ ಭುವನಂ ಗಗನಂ ಸಕಲಂ ಶರಣಂ. ರೈತನ ಜೀವನ ಏನಪ್ಪಾ ಇದು? ಸಾಲ ಮಾಡಿ ಸೋಲ ಮಾಡಿ ಏನಾರು ಮಾಡಿ ಹೆಸರು ಬಿತ್ತೀವಿ. ಆದ್ರ ಬಿತ್ತಿಂದ ಒಂದು ಮಳೆ ಇದ್ದಿಲ್ಲ. ಈಗ ಮಳೆ ಎತ್ತಿದ್ದು ಬಂದಾಗ ಲಕ್ಷಣ ಕಾಣವಲ್ಲ. ವಾರಾಂಗಟ್ಲೆ ಶುರುವಾಗಿ ಹಿಂಗಾದ್ರ ರೈತ ಬದುಕೋದಾರೆ ಹೆಂಗ? ಬೇಕಂದಾಗ ಬರೋದಿಲ್ಲ, ಬೇಡಂದಾಗ ಬಿಡೋದಲ್ಲ. ಏನಪ್ಪ ಅಪ್ಪ ಮಾಡಿದೆವು ಹಿಂಗಾದ್ರ ವೀರೇಶ ಶಾಲೆ ಬಂದಿಲ್ಲ. 3 ದಿನ ಆತ ಶಾಲೆ ಬರ್ಲಾರ್ದ. ಯಾಕೆ ಬಿಟ್ಟೆನೆ ಏನು? ಅವ್ರಪ್ಪ ನೋಡಿದ್ರ ಇರೋನು ನನಗೊಬ್ಬನ ಮಗ, ಅವ ಶಾಲೆ ಚೆನ್ನಾಗಿ ಕಲೀಲಿ ಅನ್ನೋದು ಅವರಪ್ಪನ ಆಸೆ. ಕಷ್ಟಪಟ್ಟು ದುಡಿತೈತೆ ಅವರಪ್ಪ. ಈ ಹುಡುಗ ಶಾಲೆ ಯಾಕೆ ಬಿಟ್ಟಿದ್ದಾನ? ಅವ್ರಪ್ಪಗಾರ ಫೋನ್ ಮಾಡಿ ಕೇಳ್ತೇಳಿ. ರೈತರು ತಮ್ಮ ಕ್ಷೇತ್ರಗಳಲ್ಲಿ ಬೆಳೆದಿರುವ ಬೆಳೆ ವಿವರಗಳನ್ನು ರೈತರೇ ಸ್ವತಃ ಬೆಳೆ ಸಮೀಕ್ಷೆ ಆಪ್ ಮೂಲಕ ತಾವೇ ಅಪ್ಲೋಡ್ ಮಾಡಲು ಅವಕಾಶವನ್ನು ಕೃಷಿ ಇಲಾಖೆ ಮೂಲಕ ಕಲ್ಪಿಸಲಾಗಿದೆ. ಹಲೋ ರೀ ಸರ್. ವೀರೇಶ್ವರ ಅಪ್ಪಾಜಿ ಏನ್ರಿ? ಹೌದು ಸರ್, ಹೇಳಿ ಸರ್. ಯಾರು? ಶಾಲೆಗೆ ಬಂದಿಲ್ಲಲ್ರಿ ನಿಮ್ ಹುಡುಗ? ಹೋಗಿ ನೋಡಿ ಸರ್, ದಿನ ಹೋಗ್ಕಂತಾರ. ದಿನ ಅಲ್ಲ, 3 ದಿನ ಆಯ್ತು ಶಾಲೆಗೆ ಬಂದಿಲ್ಲವ. ಯಾರು ಓದ್ಕೊಂಡ್ ಸರ್? ನಮ್ಮ ಹುಡುಗ ದಿನ ಹೋಗ್ಕಂತಾರ, ನಾನ ಕಳ್ಸಿ ಬರ್ತೀನಿ ದಿನ. ನಾನೇ ಸುಳ್ಳು ಹೇಳಿ? ನಿಮ್ಮ ಹುಡುಗ ಶಾಲೆಗೆ ಬಂದಿಲ್ಲ, ಸ್ವಲ್ಪ ವಿಚಾರ ಮಾಡ್ರಿ. ಹೌದು ಸರ. ಸರಿ ಸರಿ, ವಿಚಾರ ಮಾಡ್ರಿ. ನಮಸ್ಕಾರ ಸರ್. ಹಾ ನಮಸ್ಕಾರ ನಮಸ್ಕಾರ. ದಿನ ಸಾಲಿಗೆ ಹೋಗ್ಕಂತಂದು ನಾವು ಅವನ ಬಗ್ಗೆ ಕೇರ್ ಮಾಡೋದು ಬಿಟ್ಬಿಟ್ಟಿವಿ. ಸರ್ ನೋಡಿದಾರ 3 ದಿನ ಆಯ್ತು ಸಾಲಿಗೆ ಬಂದಿಲ್ಲ ಅಂತಂದು ಫೋನ್ ತಗೋತಾರ. ಸಾಲಿಗೆ ಹೋಲಾರ್ದ ಮತ್ತೆ ಏನ್ ಮಾಡಕತ್ತಾನು ಏನು? ಬರ್ಲಿ, ಇವತ್ತು ಹೊಲಕ್ಕೆ ಹೋದ್ಬಿಟ್ಟು ಚಿಂತಲ್ಲ. ಬರ್ಲಿ ಆ ಮಗ ಕೇಳ್ತಾರೆ. ಅವನು ಸಾಲಿಗೆ ಹೊಂಟವನು, ಏನು ದನ ಕಾಯ್ಕೊಂಟಾನ ಕೇಳ್ತಾರೆ. ಬರ್ಲಿ ಬರ್ಲಿ ಹೊತ್ತ ಪ್ರಯತ್ನ ಆಯ್ತು ಸರ್. ಬರ್ಲಿ ಅವ್ರು. ಅಯ್ಯೋ ಮಾಮ ಯಾರ ಫೋನ್ ಹಚ್ಚಿರ್ಬೋದು, ಕೊಟ್ಟು ಬರ್ತೀನಿ. ಹೇಗಿರ ಬಾಲೆ ಎಲ್ಲಿ ಹೋಗಿದ್ದಿ? ಶಾಲೆ ಅಪ್ಪಾಜಿ. ಶಾಲೆಗೆ ಹೋಗಿದ್ದೆ? ಅಪ್ಪಾಜಿ ಶಾಲೆಗೆ ಹೋಗಿ ಅಂತಂದ್ರ ನಿಮ್ಮ ಮಕ್ಕಳ ಹೋದ್ರ ಫೋನ್ ಹಚ್ಚಿ 3 ದಿನ ಆಯ್ತು ನಿಮ್ಮ ಶಾಲೆಗೆ ಬಂದಿರ ಅಂತ ಹೇಳ್ತಾನ. ಶಾಲೆಗೆ ಹೊಂಟೇನು? ಏನು ಹೊಂಟಿ? ಕರೆ ಹೇಳ. ಶಾಲೆ ಹೋಗ್ತೀನಿ ಅಪ್ಪಾಜಿ. ಅಣ್ಣ ದಿನ ಶಾಲೆ ಹೋಗ್ತೀನಿ. ಶಾಲೆಗೆ ಹೊಂಟೆ? ಅಪ್ಪಾಜಿ. ನೀ ಶಾಲೆಗೆ ಹೊಂಟಿ ಅಂತಂದ್ರ ಫೋನ್ ಹಚ್ಚಿ ಯಾಕಂದ್ರೆ ಮತ್ತೊಂದು ಹೋಗ್ತಿರತ್ತ ನಾವು. ಇಲ್ಲಪ್ಪ, ಸ್ವರ ಬಂದಿಲ್ಲ ಅಪ್ಪಾಜಿ. ಸರ್ ಬಂದಿಲ್ಲ? ಹೋಮ್ವರ್ಕ್ ಏನ್ ಕೊಟ್ರೆ ಹೇಳ, ತೋರ್ಸ. ಅಲ್ಲೇ ಬ್ಯಾನ್ ಐತಿ, ನೀವು ನೋಡ್ಕೋ. ನಾನಕ್ಕ ಶಾಲೆ ಹೋಗಿಲ್ಲ. ನಮ್ಮ ಅಪ್ಪ ಸಿಟ್ನೆ ಹಾಕಲ್ ಬ್ಯಾಗ್ ಚೆಕ್ ಮಾಡಂತ ಹೇಳ್ಬಿಟ್ನೆ. ಮತ್ ನನ್ನ ಪರ್ಸನಲ್ ವಿಷಯ ಸಿಕ್ಕಿಕ್ರ ಎಷ್ಟು ನನ್ನ ಕೈಯನ್ನ ಬ್ಯಾಗ್ ಕರ್ಕೊಂಡಿಲ್ಲ. ಅವಾಗ ನನಗೆ ಅರ್ಥ ಆಗ್ತೇನೆ ಹೊರಕಟ್ಟಿಗೆ ಅದು ನಿನ್ನ ವಯಸ್ಸು ನಾ ದಾಟೇ ಬಂದೀನಿ. ಒಬ್ಬನ ಮಗ ಅಂತಂದು ಹೇಳಿ ನಾವು ಸಾಲ ಮಾಡಿ ಎಲ್ಲ ಮಾಡಿ ಕಷ್ಟಕತ್ತೀನಿ. ನನ್ನಂತ ನೀವು ಆಗ್ಬೇಡ. ಅದಕ್ಕಂತ ನಾ ಹಿಂಗೆಲ್ಲ ಕಷ್ಟಪಡಕತ್ತೀನಿ. ನನಗೂ ನೀವು ಬ್ಯಾಗ್ ಕೊಡೋಲ್ಲ ಅಂದ್ರ ಈ ಬ್ಯಾಗ್ನಾಗ ಏನೋ ಐತೆ ಅಂತ ಗೊತ್ತ ನನಗೆ. ಇವತ್ತು ನನಗೆ ಅದೇ ನನಗೆ ಗೊತ್ತಾಗಬೇಕು. ನನಗೆ ಇವತ್ತು ಯಾಕ್ಲೆ ಯಾಕೋ ನರೇಶನ ಕರ್ಕೊಂಬ ಇಲ್ಲಿ.
ಯಾಕೆ ಮನುಷ್ಯ ಫುಲ್ ರಾವ ಬಿಟ್ಟಿಲ್ಲ ಇವತ್ತ. ಇದ್ರ ಹೊಡೆದ್ರೆ ಈಗಿನ ಮಕ್ಕಳು ಬುದ್ಧಿ ಕಲಿಯಂಗಿಲ್ಲ. ನಾನೆಲ್ಲ ತಿಳಿಸಿ ಹೇಳ್ತೀನಿ, ನೀ ಟೆನ್ಷನ್ ತೊಗೊಳಕ್ ಹೋಗ್ಬೇಡ. ನಾನೆಲ್ಲ ತಿಳಿಸಿ ಹೇಳ್ತೀನಿ ತಗೋ ನಾವು. ನಿನ್ನ ಈ ಗೋಡೌನ್ ಲೈಫ್ ನ ಕರೆಕ್ಟ್ ಆಗಿ ನೀ ಯೂಸ್ ಮಾಡ್ಕೊಂಡ್ರ ನಿನ್ನ ಮುಂದಿನ ಜೀವನ ಡೈಮಂಡ್ ತರ ಆಗುತ್ತೆ. ನಿನ್ನ ಮನೆ ಪರಿಸ್ಥಿತಿ ಒಮ್ಮೆ ಹಿಂದೆ ತಿರುಗಿ ನೋಡು. ನಿನ್ನ ಮನೆ ಕಷ್ಟಗಳು ನಿನಗೆ ತಿಳಿಯುತ್ತವೆ. ಅವಾಗ ನಿನಗೆ ಏನ್ ಮಾಡಬೇಕು ಅನ್ಸುವಾಗ ನೀನ್ ಮಾಡು. ಕಷ್ಟಗಳನ್ನು ನೋಡಿ ಬೆಳೆದ ವ್ಯಕ್ತಿ ಎಂದಿಗೂ ಕೆಟ್ಟ ದಾರಿ ಹಿಡಿದಿದ್ದ ಉದಾಹರಣೆಯೇ ಇಲ್ಲ. ವೀರೇಶಿ ಒಂದು ಮಾತ್ರ ನೆನಪಿರಲಿ, ಹುಡುಗಿ ಹಿಂದೆ ಹೋದ್ರ ನೀ ಸಾಗಿ ಹೋಗ್ತಿ ನೆನಪಿರಲಿ. ನಿನ್ನ ಸಾಧನೆಯನ್ನ ನೋಡಿ ಸಂಭ್ರಮಿಸಕ್ಕೆ ನಿನ್ನ ತಂದೆ ತಾಯಿ ಕಾಯ್ತಾ ಇರ್ತಾರೆ. ಪ್ರೀತಿ ಪ್ರೇಮ ಅನ್ನೋ ಬೆಲೆಗೆ ಬಿದ್ದು ಅವರಿಗೆ ಮೋಸ ಮಾಡಬೇಡ. ಪುಸ್ತಕವನ್ನು ತಲೆ ತಗ್ಗಿಸಿ ಓದಿದರೆ ಅದು ಯಾರ ಮುಂದೇನೂ ತಲೆ ತಗ್ಗಿಸದಾಗಿ ನೋಡಿಕೊಳ್ಳುತ್ತದೆ. ಹೌದು, ನಾನು ಯಾರ ಮುಂದೆ ತಲೆ ತಗ್ಗಿಸಬಾರ್ದು. ಏನ್ ಮಾಡ್ಬೇಕು ಹೇಳೀಗ? ಪ್ರತಿ ನೋವು ಒಂದು ಪಾಠ ಕಲಿಸುತ್ತೆ. ಪ್ರತಿ ಪಾಠ ವ್ಯಕ್ತಿಯನ್ನು ಬದಲಾಯಿಸುತ್ತೆ. ನಾಳೆ ದಿನ ನೀ ತಲೆ ತಗ್ಗಿಸ್ಬಾರ್ದಂದ್ರೆ ಯಾರ ಮುಂದೇನು ಕಾರಣ ಇಲ್ಲಾರ್ದ ಇವತ್ತಿನಿಂದ ಓದು. ತಂದೆ ತಾಯಿ ತೋರಿಸಿದ ದಾರಿಯಲ್ಲಿ ನಡಿ. ಆಯ್ತು. ಅವ 8:00 ಹೋಗೇನ್ರಿ, ನೀವ ಲೇಟ್ ಆಗಿ ಎದ್ದಿರ್ ನೋಡ್ರಿ. ಹ್ಞೂನ್ರಿ. ದಿನ 9 ಗಂಟೆಗೆ ಎದ್ದೇಳವ. ಇವತ್ತು 8:00 ಹೋಗ್ಯಾನಂದ್ರ ಅಲ್ಲಿ ಹೋಗ್ಯಾನ ಏನೇನು ಹೋಗ್ಯಾನ. ಸರಿ, ಫೋನ್ ಸಿಕ್ಕಾಗ ಗೊತ್ತಾಗುತ್ತೆ. ಇವತ್ತಿನ ಕ್ಲಾಸ್ ಪ್ರಾರಂಭ ಆಗಿದ್ದ ಮುಂಚೆಗ ಒಂದೆರಡು ಮಾತು ಹೇಳ್ತೀನಿ, ಸ್ವಲ್ಪ ಎಲ್ಲಾರು ಅದನ್ನ ಗಮನಕ್ಕೆ ಕೇಳ್ರಿ. ಏನಂತಂದ್ರೆ, ಮೈ ಮೇಲೆ ಹರಿದ ಬಟ್ಟೆ ಇದ್ದರೂ ಪರವಾಗಿಲ್ಲ, ಮೈ ಮೇಲೆ ಹರಿದ ಬಟ್ಟೆ ಇದ್ರೂ ಪರವಾಗಿಲ್ಲ, ಕೈಯಲ್ಲಿ ಒಂದು ಒಳ್ಳೆ ಪುಸ್ತಕ ಇರಲಿ, ಕೈಯಲ್ಲಿ ಒಂದು ಒಳ್ಳೆ ಪುಸ್ತಕ ಇರಲಿ. ಇದು 1000 ಉತ್ತಮ ಸ್ನೇಹಿತರಿಗೆ ಸಮ. ಇದು 1000 ಉತ್ತಮ ಸ್ನೇಹಿತರಿಗೆ ಸಮ. ನೆನಪಿರಲಿ, ಇದನ್ನ ನಾವೆಲ್ಲ ಲಕ್ಷ್ಯ ಇಟ್ಟು ಇದನ್ನ ಹೇಳ್ರಿ.
ಹಾಗಾದ್ರೆ ಫೋನ್ ಬಂದಾಗ ಅದು ಓ ಫೋನ್ ಬಂದಿ ಒಂದು ನಿಮಿಷ ಬಾಯ್ ಮಾಡಿ ಯಾರ ಸ್ವಲ್ಪ ನಾ ಇಲ್ಲೇ ಫೋನ್ ಮಾತಾಡ್ಕೊಂಡು ಬರ್ತೀನಿ. ಹಲೋ ಹಲೋ ಸರ್ ನಮಸ್ಕಾರ ಸರ್. ನಮಸ್ಕಾರ ರೀ. ನಾವು ವಿಲೇಶ್ ಅಪ್ಪರ ಮಾತಾಡ್ತಾರೆ. ಹಾ ಹೇಳ್ರಿ. ನಮ್ಮ ವಿಲೇಶ್ ಅದೇ ಬಂದ. ಹಾ ಬಂದೇನ್ರಿ ನಿಮ್ಮ ಮಗ ಶಾಲೆಗೆ. ಹೌದಾ ಸರ್? ಹಾಂ ಶಾಲೆ ಅದಕ್ಕೆ ಶಾಲೆ ಬಂದಾನ ಅಂತ ಕೇಳಕ್ಕೆ ಕಳ್ಸ್ಕೊಂತೀನಿ ನಾನು. ಆಯ್ತು ನಮಸ್ಕಾರ ಸರ್. ನಮಸ್ಕಾರ ರೀ. ನಮಸ್ಕಾರ ಸರ್. ಇದು ನೋಡಿ. ರಾತ್ರಿ ಮುಗಿದ ಮೇಲೆ ಹಗಲು ಬಂದೇ ಬತ್ತೈತೆ. ಮತ್ತ ಬಂದು ಪೀಕ್ ಈ ನಮ್ಮನೆ ನೀರ ನಿಂತಂದ್ರ ಹಂಗ ಮಾಡ್ಬೇಕು ನಾನು. ಏನು ಬಾಳ್ಯಪ್ಪ ರೈತರು ಬಾಳ್ಯಾವು. ಓ ನರಸಪ್ಪಣ್ಣ, ನರಸಪ್ಪಣ್ಣ, ಓ ನರಸಪ್ಪಣ್ಣ. ತಂಪತಿ ಓ ನರಸಪ್ಪಣ್ಣ, ಓ ನರಸಪ್ಪಣ್ಣ. ಅಲ್ಲಿಂದ ಎಷ್ಟು ಓದಿರ್ತೀನಿ ಈ ಕೇಳಲ್ಲ ನಿಮ್ಗೆ ಹಂಗ ಬರ್ತಿ ಅಂತದೇನ್ ಚಿಂತೆ ಮಾಡಾತಿ. ರೈತನ ಪರಿಸ್ಥಿತಿ ಯಾರು ಕೇಳ್ತಾರೆ ಹೇಳುವ ಬಸಪ್ಪ? ಏನಾಯ್ತು ಈಗ? ಏನಂತ ಹೇಳಿ ಬಸಪ್ಪಣ್ಣ, ಮನಿ ಪತ್ರ ಅಡ ಇಟ್ಟು ಇವತ್ತಿಗೆ ಸಾಲ ತೊಗೊಂಬಂದು 70 ಬ್ಯಾಂಕ್ನಾಗ ನೋಡಿದ್ರೆ ಏಕ ಬೆನ್ನಕ್ಕಾರ ತುಂಬ ಅಂತಂದು. ನಾವು ನೋಡಿದ್ರೆ ಈ ಭೂಮಿ ತಾಯಿನ ನಂಬಿ ಬದುಕಾರ ನಾವು. ಮಳಿ ಬಂದು ಎಲ್ಲ ಪೀಕ್ ನೀರ ನಿಂತತಿ. ಏನು ಮಾಡ್ಬೇಕನ್ನೋ ದಿಕ್ಕ ತಿಳಿಯೋದು ಬಸಪ್ಪಣ್ಣ, ದಿಕ್ಕ ತಿಳಿಯೋದು ನನಗೆ. ಸಾಲ ತಗೊಂಡು ಏನ್ ಮಾಡಿದೀವಿ ಅಣ್ಣ? ನೋಡು ಬಸಪ್ಪಣ್ಣ, ರೈತ ಸಾಲ ಇದಕ್ಕೆ ಮಾಡ್ತಾನೆ. ಅದ ಬಿತ್ತಿದು ಹರಗೋದು ಬೀಜ ಗೊಬ್ಬರ ಎಣ್ಣೆ ಆಳಿಂದು ಹೊಳಿಂದು ಇದಕ್ಕೆ ಮಾಡಿರ್ತಾನೆ. 5 ವರ್ಷ ಆತು ಈಗ ಬಿತ್ತಿದ ಪೀಕ್ ಕೈಗೆ ಬಂದಿಲ್ಲ. ಬ್ಯಾಂಕ್ ನೋಡಿದ್ರೆ ದಿನಕ್ಕ ಬಡ್ಡಿ ಚಕ್ರ ಬಡ್ಡಿ ಅದು ಕೂಡಿ ಬಟ್ ಹಾಕೊಂತತಿ. ಹಿಂಗ್ ಮಾಡಿದ ಕೂಡ ಇದನ್ನ ನೋಡಿ ಯಾಕೆ ನಾವು ಈ ಜೀವನ ಮಾಡ್ಬೇಕು? ರೈತಕ್ಕೆ ಜೀವನ ಯಾಕೆ ಮಾಡ್ಬೇಕು? ಹೊಲ ಮನಿ ಇದು ನನಗೆ ಬ್ಯಾಸರ ಬಿಡುತ್ತೆ ನೋಡು, ಬಿಟ್ಟು ಹೊಲ್ ಬಿಡೋಣ ಅಂತ ಅನ್ಬಿಟ್ಟು ನೋಡೋದು. ಯಾಕೆ ಚಿಂತೆ ಮಾಡ್ತೀವಿ ಅನ್ನ? ನಿನ್ನ ಮಗ ಅದನ್ನಿಲ್ಲ ಈಗ ದುಡಿಯಾಕಂತ ನಾವು ಕೇಳು ಮನಿಗೆ ಹೋಗಿ. ನೋಡು ಬಸಪ್ಪಣ್ಣ, ನನ್ನ ಮಗ ದುಡಿಯಕತ್ತಿ ಈಗ 2 ವರ್ಷ ಆಯ್ತು. ನಾನಂತೂ ಅವ್ನ ರೊಕ್ಕ ಕೇಳಕ್ ಹೋಗಲ್ಲ. ಅವನ್ ನನ್ನ ಕಷ್ಟ ಏನೈತಿಲ್ಲ ಅವಂಗ ಬರೋದು ಬೇಡ. ಅವನ್ ಪಾಡಿಗೆ ಅವ ಚಂದಾಗಿದ್ರೆ ಸಾಕು. ಇದಾಗ ಒಂದು ಆಸೆ ನೋಡಪ್ಪ ನನಗೆ, ಇಂತ ಮತ್ತೇನೋ ಆಸೆ. ಸಾಲ ಎಷ್ಟಾಯ್ತು ನನಗೆ? 3 ಲಕ್ಷ ರೂಪಾಯಿ ಆಯ್ತು. ಈ 3 ಲಕ್ಷ ರೂಪಾಯಿ ಇಷ್ಟು ಚಿಂತೆ ಮಾಡ್ಕೊಂಡ್ ಕುಂತೀಯ ನೀನು? ಬಸಪ್ಪಣ್ಣ, ಇರೋದಾಗ 2 ಎಕರೆ ಹೊಲ ನಂದು. ಏನು ಇದ್ದ ದೊಡ್ಡ ಆಸ್ತಿ ಮಾಡಲ್ಲ ನಾವು. ಅದ್ರಾಗ ಏನು ತೆಗೆದ್ಬೇಕು, ಅದ್ರಾಗ ತಿನ್ಬೇಕು, ಅದ್ರಾಗ ಏನು ಮಾಡ್ಬೇಕು. ಆ ದೇವರು ಅದಾನ. ನಾ ಸಣ್ಣವಿದ್ದಾಗ ನಮ್ಮಪ್ಪ ನನ್ನ ಶಾಲೆ ಕಲ್ಸಕ್ಕೆ ಭಾಳ ಕಷ್ಟಪಟ್ಟಾನ. ಆ ಕೆಲಸದಲ್ಲೇ ನಾನು ಇಲ್ಲಿ ದುಡಿಯೋದು ಚಂದಾಗ ಏನೋ ನನ್ನ ಕಲ್ಸಕ್ಕನೋ ಏನೋ ಇದ್ರ ಸಂಬಂಧ ಒಂದು 3 ಲಕ್ಷ ರೂಪಾಯಿ ಸಾಲ ಮಾಡ್ಯಾನ. ಆ ಸಾಲನ ಹರಿದು ಬ್ಯಾಂಕ್ ನನ್ನ ಪತ್ರ ತಂದು ಮನೆಗೆ ಇಟ್ಬಿಡಮ್ಮ, ಆತ್ಮ ಖುಷಿ ಅಕ್ಕನ. ನಾರಾಯಣ ಬಾ, ಗೌರ್ಮೆಂಟ ಸಾಲದಾಗ ಐತಿ, ನಮ್ದೇಟ ತೀರ್ಸಿರತ್ತ ಬಾ. ಬಸಪ್ಪಣ್ಣ ಹೇಳಿ ಅಲ್ಲಿಂಗ ನಿನ್ನೆರ ನನ್ನ ಮಗ ಬಂದಾನ. ನಾ ಮನ್ಯಾಗ ಇದ್ದಾಗ ಅವ್ರು ಸಾಲಗಾರ ಏನಾರ ಬಂದಂದ್ರೆ ನನಗೆ ಬಾಯಿ ಇರುತ್ತೆ. ನೀವು ಹೋಗ್ಬಿಡಪ್ಪ ಮರೆ, ನಾ ಬರ್ತೀನಿ ರೀ, ನೀವು ಹೋಗ್ಬಿಡ.
ಆಯ್ತು ಬಾ. ರೈತ ಬಂಧುಗಳೇ, ರೈತರು ತಮ್ಮ ಕ್ಷೇತ್ರಗಳಲ್ಲಿ ಬೆಳೆದಿರುವ ಬೆಳೆ ವಿವರಗಳನ್ನು ರೈತರೇ ಸ್ವತಃ ಬೆಳೆ ಸಮೀಕ್ಷೆ ಆಪ್ ಮೂಲಕ ತಾವೇ ಅಪ್ಲೋಡ್ ಮಾಡಲು ಅವಕಾಶವನ್ನು ಕೃಷಿ ಇಲಾಖೆ ಮೂಲಕ. ಹಲೋ ಸರ್, ನಾವು ಬ್ಯಾಂಕ್ನರ್ ಸರ್. ಹೇಳಿ ಸರ್. ಮನಿ ಪತ್ರ ಅಡ ಇಟ್ಟು ಸಾಲ ತೊಗೊಂಡಿದ್ರಲ್ಲ ನೀವು? ಹ್ಞೂ ರೀ. ಇಲ್ಲಿ ವೀರೇಶ್ ಅಂದರೆ ನಿಮ್ಮ ಮಗನ? ಹ್ಞೂ ಸರ್. ಅದು ಅವ್ರಿಗೆ ಬಂದ್ಬಿಟ್ಟು ಹ್ಞೂ ರೀ. ಎಲ್ಲ ನಿಮ್ದೆಲ್ಲ 3 ಲಕ್ಷ ಸಾಲ ತೊಗೊಂಡಿದ್ರಲ್ಲ, ಎಲ್ಲ ತೀರಿಸ್ಬಿಟ್ಟು ಹ್ಞೂ ಸರ್. ನಿಮ್ಮ ಮನೆ ಪತ್ರ ಎಲ್ಲ ತೊಗೊಂಡೋಗಿದ್ದಾರೆ. ಕರೆಕ್ಟ್ ಇದೆಯಲ್ಲ ನೋಡ್ಕೊಳ್ಳಿ. ಹ್ಞೂ ಸರ್, ಆಯ್ತು. ಸರಿ, ಓಕೆ ಸರ್, ಓಕೆ. ನಾವು ಸಾಲ ತೊಗೊಂಡಿದ್ದೆ ನನ್ನ ಮಗ್ದು ಏನು ಗೊತ್ತಾತ? ಹಾಂ ಸರಿ. ಅನಿಕ್ಯ ಆಟ ಆಡ್ಕೊಂಬಲೆ ಬಂಕ್ ಬಾ ಬರ್ಬತ್ ಬಾಯ್ ಉಮ್ಮ ನಡಿ ನಡಿ. ಶಿವ, ಹಾ ರೀ. ವೀರೇಶ್ ಅಂದ್ರೆ ನಿನಗ ಮನೆ ಕಾಗಪತ್ರ ತಂದ್ಕೊಟ್ಟ ನಿನ್ ಕೈಯಾಗ? ಏನು ಕೊಟ್ಟಿಲ್ರಿ. ಕೊಟ್ಟಿಲ್ಲ? ಏನು ಕೊಟ್ಟಿಲ್ರಿ. ಅವ್ರ ಬ್ಯಾಂಕ್ ಬಗ್ಗೆ ನೋಡಿದ್ರ ಎಲ್ಲ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಹಾ ರೀ. ನಾ ಸಾಲ ಮಾಡಿದ್ದ ಮಗ್ ನೀ ಹೇಳಿ ಗೊತ್ತಾಗೋದು ಈಗ ಗೊತ್ತಾಗೈತ್ರಿ ನನಗ. ಇನ್ನು ಗೊತ್ತೇ ಇಲ್ರಿ. ಅವ ಇನ್ನ ಮನೆಗೆ ಬಂದಿಲ್ರಿ. Oke, bisa, boleh ya? ಮಗ ನಾವು ನಾನು ಅಲ್ಲಿನಿಂದ ಸಾಲ ಮಾಡಿದ್ದು ನನಗೆ ಹೇಳಕ್ ಬರಲ್ಲ. ನಾನು ಸಾಲ ಮಾಡಿದ್ದು ನಿನಗೆ ಯಾರು ಹೇಳಿದ್ರು? ಇವತ್ತು ಬೆಳಿಗ್ಗೆ ಹೊಲ ಕಡೆ ಬಂದಿದ್ಯಾ, ಅವಾಗ ನೀ ಮಾತಾಡೋದಕ್ಕೆ ಕೇಳಿಸ್ಕೊಂಡೆ. ಅದಕ್ಕೆ ನಾ ಬ್ಯಾಂಕಿಗೆ ಹೋಗಿ ಸಾಲ ಎಲ್ಲ ತೀರಿಸಿ ಕಾಗದ ಪತ್ರ ತಂದು ಮನೆಗೆ ಇಟ್ಟೀನಿ. ಲೋ ವೀರೇಶ್, 1 ರೂಪಾಯಿ ಅಲ್ಲ 2 ರೂಪಾಯಿ ಅಲ್ಲ 3 ಲಕ್ಷ ರೂಪಾಯಿ ಸಾಲ ಮಾಡಿದ್ಯಾ. ಈಗ ನೀನು 2 ವರ್ಷ ದುಡ್ಯಾಕತ್ತಿ, ಅಷ್ಟು ರೊಕ್ಕನ ಹೆಂಗೆ ಕತ್ತಿ ನೀನು? ನಾ ಈಗ 2 ವರ್ಷ ಆಯ್ತು ಕೆಲಸ ಮಾಡಕ್ಕೆ ಖರೆ. ಆದ್ರೆ ನಾನು ಖರ್ಚಿಗೆ ಏಟ್ಬೇಕು ಆಟ ಖರ್ಚು ಮಾಡ್ತಿದ್ದೆ. ಉಳಿದ ರೊಕ್ಕ ನಾನು ಸೇವ್ ಮಾಡ್ಕೊಂಡ್ಬಂದೆ. ಅದ ರೊಕ್ಕ ಇವತ್ತು ನಮ್ಮ ಕಷ್ಟ ಕಾಲಕ್ಕೆ ಬೇಕಾಯ್ತು ನೋಡಿ. ಇನ್ನು ನಿನಗೆ ಇರೋದು 15,000 ಪೇಮೆಂಟ್. ಅದ್ರಾಗ ನೀನು ಹೆಂಗೆ ಉಳಿಸಿದಿ? 15,000 ದುಡಿಲಿ 10,000 ದುಡಿಲಿ, ಕೆಟ್ಟ ಚಟ ಮಾಡಲಾರ್ದ ಅದ ರೊಕ್ಕ ನಾವು ಕೂಡಿ ಹಾಕೊಂಬಂದಪ್ಪ ಅಂತಂದ್ರೆ ಆ ರೊಕ್ಕ ನಾಳೆ ದೊಡ್ಡ ರೊಕ್ಕ ಆಗುತ್ತೆ.
ಅದ ರೊಕ್ಕ ಉಳಿಸ್ಕೊಂಡಪ್ಪ ಅಂತಂದ್ರೆ ನಮ್ಮ ಕಷ್ಟ ಕಾಲಕ್ಕೆ ಬೇಕಾಗತ್ತ ಅಂತಂದೇಳಿ ನಮ್ಮ ಪ್ರಶಾಂತ್ ಅಣ್ಣ ನನಗೆ ಹೇಳಿದ್ದ. ಅತ್ತಿನ ಮಾತಿನ ಅಂತಾಗ ನಾನು ಆ ರೊಕ್ಕನ ಉಳಿಸ್ಕೊಂಡ್ ಬಂದೀನಿ. ಅದ ರೊಕ್ಕ ಇವತ್ತು ನಮ್ಗೆ ಹೆಲ್ಪ್ ಆದ ಭಾಳ. ನೀ ಹೇಳೋ ಮಾತು 100% ಸತ್ಯ ಐತಿ ಮಗನ. 10,000 ರೂಪಾಯಿ ದುಡಿಲಿ, 15,000 ದುಡಿಲಿ, 20,000 ದುಡಿಲಿ, ಯಾವುದೇ ರೀತಿ ಕೆಟ್ಟ ಚಟ ಮಾಡಲಾರಂತ ಹೋದ್ರೆ ಅದೇ ದೊಡ್ಡ ರೊಕ್ಕ ಆಗುತ್ತೆ ಅನ್ನೋದು ನಂಗೆ ಗೊತ್ತೈತಿ. ಅದು ನಿನ್ನ ಬಾಯಿಗೆ ಬಂತಲ್ಲ, ಇನ್ನೂ ನನ್ನ ಮಗ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನಗೆ. ಆದರೆ ಏನೇ ಇರೋದಕ್ಕ ಸಣ್ಣವಿದ್ದಾಗ ನೀವು ಭಾಳ ಓಡಾಡಿದ್ದಿ. ಅವಾಗಿಂದ ನೋಡಿಬಿಟ್ರೆ ಈಗಿಂದ ನೋಡ್ಬಿಟ್ರೆ ಭಾಳ ಫರಕ್ ಐತಪ್ಪ ಮಗನ, ಭಾಳ ಫರಕ್ ಐತಿ. ಬಾ ಊಟ ಮಾಡೋಣ ಟೈಮ್. ಭಾಳ ಖುಷಿ ಆಗೈತಪ್ಪ ಇವತ್ತು ನನಗೆ. ಮೊದ್ಲಾಕಿದ್ದಿದ್ದು ನನ್ನ ಜೀವನ ಈಗಿನ ಜೀವನ ನೋಡಿದ್ರೆ ಭಾಳ ವ್ಯತ್ಯಾಸ ಕಂಡೈತಿ. ಇದಕ್ಕೆಲ್ಲ ಪ್ರಶಾಂತ್ ಅಣ್ಣನ ಕಾರಣ. ನಾಳೆ ಆತನ ಹೋಗಿ ಭೇಟಿಯಾಗಿ ಮಾತಾಡಿಸಿ ಬಂದ ನಾನು. ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ಪುನಃ ತನಕ ನೋಡ್ರಿ. ಮ್ಯಾಗಿರೋ ವಿಡಿಯೋ ಯಾಕಪ್ಪ ಅಂದ್ರೆ ಒಂದು ನಕಲಿ ಇದ್ರು ಒಂದು ಸಖತ್ತಾಗಿರೋ ಒಂದು ಮೆಸೇಜ್ ಕೊಟ್ಟಾಳಿಕೇವಿ. ಈ ವಿಡಿಯೋ ಫುಲ್ ನೋಡ್ರಿ. ನೋಡ್ರಿ, ರಾತ್ರಿ ಏನ್ ಮಾಡ್ರಿ, ಸ್ಟೇಟಸ್ ಇಡ್ರಿ. ಏನ್ ಸ್ಟೇಟಸ್ ಇಡ್ರಿ ಅಂತಂದ್ರ, ಕೊನೆಗೂ ನನ್ನ ಆಸೆ ಈಡೇರಿತು, ನನ್ನ ಕನಸು ಸಕ್ಸಸ್ ಆಯ್ತು, ಫುಲ್ಫಿಲ್ ಆಯ್ತು ಅಂತ ಹೇಳಿ ಏನಾರ ಒಂದು ಸ್ಟೇಟಸ್ ಇಡ್ರಿ. ಅಂಡ್ ಗಪ್ ಅಂತ ಹೇಳಿ ಗೀಸಿಂದ ಕೌದಿ ಹೊಚ್ಕೊಂಡು ಮಕ್ಕೊಂಡ್ಬಿಡ್ರಿ. ಅದಾದ ಮ್ಯಾಲ ಸಂಬಂಧಿಕರಿಗೆ ಹೊಟ್ಟೆ ಗುಳುಗುಳು ಕುಳು 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 ಎಲ್ಲ ಏನ್ ಕನ್ಸಿತ್ತು, ಏನ್ ಸಕ್ಸಸ್ ಆಯ್ತು. ನಾವು ನೀವು ನೆಮ್ಮದಿ ನಿದ್ದೆ ಮಾಡ್ತಾರೆ, ನಿಮ್ ಸಂಬಂಧಿಕರ ನಿದ್ದಿಗೆ ಇಡ್ತಾರೆ, ತಿರುಗಿ ಮಾಡಿದ್ರೆ ಫೋನ್ ಮೇಲೆ ಫೋನ್ ಮಾಡ್ತಾರೆ. ನಿಮಗೆ ಎಂದು ವಿಚಾರಿಸ್ಲಾರ್ದವ್ರು ವಿಚಾರಿಸ್ತಾರೆ, ನಿಮ್ಗೆ ಎಂದು ನೆನಪು ಮಾಡ್ಕೊಲಾರ್ದವ್ರು ನೆನಪು ಮಾಡ್ಕೊಂತಾರೆ. ಮಾಡ್ರಿ, ನಿಮ್ ಸಂಬಂಧಿಕರಿಗೆ ಏನಾರು ಹೊಟ್ಟೆ ಉರಿಸ್ಬೇಕಾದ್ರೆ ಹಿಂಗೆ ಮಾಡಿ. ಈ ತರ ಸ್ಟೇಟಸ್ ಇಡಕ್ ಹೋಗ್ಬಿಟ್ರಿ, ಅದನ್ನ ನಕಲಿ ತಗೋರಿ. ನೀವು ಸೀರಿಯಸ್ ಏನ್ ತಗೋರಿಪ್ಪ ಅಂದ್ರ ನಿಮ್ ಡ್ರೀಮ್ ಯಾವ್ದ್ರ ಒಂದು ದೊಡ್ಡ ಡ್ರೀಮ್ ಇದ್ದೇ ಇರುತ್ತೆ ಮನುಷ್ಯದ ಮ್ಯಾಗ. ಆ ಡ್ರೀಮ್ನು ನೀವು ತೋರಿ, ಆ ಡ್ರೀಮ್ನ ನೀವು ಸಕ್ಸಸ್ ಮಾಡ್ಕೋರಿ. ಅವಾಗ ನಿಮ್ದ ಫೋನ್ನಾಗ ನಿಮ್ಮ ಸ್ಟೇಟಸ್ ಇಟ್ರಿ. ಸ್ಟೇಟಸ್ ಇಟ್ಟಾಗ ನಿಮ್ ಸಂಬಂಧಿಕರು ಹುಡ್ಕೊಂತ ಬಿಡ್ತಾರ ಗೊತ್ತಿಲ್ಲ. ಆ ಸಾಧನೆ ಹೊರಗ ನಿಮಗ್ ದೊಡ್ಡ ಗೌರವ ತಂದು ಕೊಡುತ್ತಾ. ಆ ಗೌರವದಿಂದ ನೀವು ತಿಳಿ ಎತ್ಕೊಂಡು ಮೆರಿತೀರಿ. ಏನ್ ಮಾಡಿದ ಯಾವಾಗ ಬಂದ್ಯೋ? ನಾನು ಮನೆ ಆರಾಮಲ್ಲ, ಊರಾಗ ಏನ್ ಫುಲ್ ಹವಾ ನಿಮಿಸ್ಬಿಟ್ಟಿ. ನಿಮ್ಮ ಅಪ್ಪಾಜಿ ಸಾಲ ಇರೋದು ಏನ್ ಎಲ್ಲರ ಮನೆ ನಿಂತಲ್ಲ ಹೆಸರು ಅದೆಲ್ಲ ನೀ ತೋರಿಸಿದ್ದ. ಅದೇ ಹೆಂಗು ನಾ ಸಣ್ಣ ಇದ್ದ ಸಾಲಿ ಬಿಟ್ಟಿದ್ದೆ, ಉಗಾಟನ ಮಾಡಿದ್ದೆ. ಅವನಿಗ ನಾನು ಕರ್ಕೊಂಡು ಹೋಗಿ ಬುದ್ಧಿ ಮಾಡ್ತಿದ್ವಿ. ನೀ ಅವಾಗ ಹೇಳದಲ್ಲೇ ನಾನೀಗ ಚಲೋದಾರಾಗ ದುಡ್ಕೊಂತ ಮನೆ ನಡ್ಸ್ಕೊಂಡ್ ಬಂದಿದ್ದೀನಿ. ಆದ್ರೂ ನಮ್ಮ ಮಾತು ಕೇಳಿ ಸ್ವಲ್ಪ ಚಲೋ ದಾರಿ ಹಿಡ್ದಿ. ಆದ್ರೆ ಈಗ ನೋಡ್ರಿ ಬಾಳ ಚಟ ಮಾಡೋದು ಅದು ಮಾಡೋದು ಕೇಳಿ, ಆದ್ರ ನನ್ನ ಮಾತು ಕೇಳಿ ನೀನ್ ಮತ್ತ ಸುಧಾರಿಸ್ಯಾರ. ನನಗೂ ಬಾಳ ಖುಷಿ ಆತ. ಬಾಳ ದಿನ ಆತ್ ಬಂದು ಕುಟುಂಬ. ಮತ್ತೇನಪ್ಪ ಸಮಾಚಾರ? ಮತ್ತೆ ನೀ ಯಾವಾಗಲೂ ಮಾತಾಡ್ತಿದ್ದ ಏನದ 1,00,000 ದುಡಿಲಿ, 2,00,000 ದುಡಿಲಿ, 10,000 ದುಡಿಲಿ, 5,000 ದುಡಿಲಿ, ಚಟ ಮಾಡಿದ್ರಪ್ಪ ಅಂತಂದ್ರ ಆ ಕುಟುಂಬ ಖುಷಿಯಾಗಿರ್ಲಪ್ಪ ಅಂತಂದ್ರೆ ನೀ ಹೇಳ್ತಿದ್ದೆ. ಹಾಗೆ ಇನ್ನೊಂದು ಮಾತಾಡ್ತಿದ್ದ, 10,000 ದುಡಿಲಿ, 5,000 ದುಡಿಲಿ, ಚಟ ಮಾಡಿಕಪ್ಪ ಅಂತಂದ್ರ ಆ ಕುಟುಂಬ ಖುಷಿಯಾಗಿರ್ತಾರೆ ಅಂತಂದ್ರೆ ನೀ ಹೇಳ್ತಿದ್ದೀರ. ಆ ಮಾತು ನಿಜ ನೋಡಿ. ಹೌದು, ಈಗ ಎಲ್ಲರ ಕುಟುಂಬನ ಅದ. ಖುಷಿಯಾಗಿರ್ಬೇಕಂದ್ರ ಒಂದ್ ಚಟ ಮಾಡಬಾರ್ದು ಮನುಷ್ಯ. ಇವಾಗ ದುಡಿತನೋ ಬಿಡ್ತಾನೋ ಸೆಕೆಂಡರಿ. ಚಟ ಮಾಡೋದ್ ಕಲ್ತಂದ್ರ ಆ ಕುಟುಂಬ ಖುಷಿಯಾಗಿರಲ್ಲ. ಇನ್ನೊಂದೇನಪ್ಪ ಅಂದ್ರ ಈಗಿನ ವಿದ್ಯಾರ್ಥಿಗಳು ತಂದೆ ತಾಯಿ ಹೇಳೋದೆಲ್ಲ ಒಳ್ಳೇದಿರ್ತಾನ, ಆ ಮಾತು ಕೇಳ್ಬೇಕು. ಕೇಳಾರ್ದ ಇನ್ನೊಬ್ರ ಮಾತು ಕೇಳಿ ಏನ್ರ ಅವ್ರ ಮಾತನಂತ ನಡ್ಕೊಂಡ್ರಂದ್ರ ತಮ್ಮ ದಾರಿನ ಕೆಡೋದು. ಅದಕ್ಕೆ ಹೇಳೋದು ಎಲ್ಲರಿಗೂ ತಿಳಿಸಿ, ತಂದೆ ತಾಯಿ ಮಾತು ಕೇಳ್ರಿ, ಶಾಲ್ಯಾಗ ಗುರುಗಳ ಮಾತು ಕೇಳ್ರಿ, ಉದ್ಧಾರ ಆಕಿರ ಅಂತಂದ್ರೆ. ಆಲ್ಮೋಸ್ಟ್ ಆಲ್ ಜನ ಏನ್ ಮಾಡ್ತಾರಂದ್ರ ಹಂಗ ಹೊರಗ ಫ್ರೆಂಡ್ ಸರ್ಕಲ್ ಒಳಗ ಅವ್ರ ಮಾತು ಇವ್ರ ಮಾತು ಕೇಳ್ಕೊಂತ ಉಡಾತನ ಮಾಡ್ಕೊಂತ ನಾಳೆ ಗೋಡನ್ ಲೈಫ್ ತರ ಇದ್ದಂತ ಜೀವನ ಅವ್ರು ಕಳ್ಕೊಂಡು ನರಕ ಅನ್ಭವಿಸ್ತಾರ. ಇನ್ನೊಂದು ಮಾತು ಹೇಳ್ತೀನಿ, ಸ್ಕೂಲ್ ಲೈಫ್ ಇಸ್ ಗೋಲ್ಡನ್ ಲೈಫ್. ಆ ಲೈಫ್ ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡಪ್ಪ ಅಂತಂದ್ರ ಮುಂದ ನಮ್ ಲೈಫ್ ಡೈಮಂಡ್ ತರ ಆಗುತ್ತೆ. ಸ್ಕೂಲ್ ಲೈಫ್ ಒಳಗ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡಪ್ಪ ಅಂತಂದ್ರ ಮುಂದೆ ನಮಗ್ ಕಷ್ಟಪಡೋ ಅವಶ್ಯಕತೆನೇ ಇರಂಗಿಲ್ಲ. ಅದಕ್ಕೆ ಇನ್ನೊಂದು ಉದಾಹರಣೆ, ಇನ್ನ ಅವಾಗ ಉಡಾತನ ಮಾಡ್ತಿದ್ದೆ, ಅದನ್ನ ಮಾಡ್ಕೊಂಡ್ ತೆಗೆದು ಇವತ್ತು ನಿಮ್ಮ ಅಪ್ಪಾಜಿ ಸಾಲ ಹರಿತಿದ್ದಿಲ್ಲ. ಆದ್ರ ಅವಾಗ ನೀ ಸ್ವಲ್ಪ ತಿಳ್ಕೊಂಡು ನೀವ್ ಒಂದ್ ಒಳ್ಳೆ ದಾರಿಗೆ ಇಳಿದಿ. ಇವತ್ತಿ ನಿಮ್ಮ ಅಪ್ಪಾಜಿ ಸಾಲ ಮಾಡಿದ್ದ ಆ ಸಾಲ ನೀವ್ ಹರಿದಿ, ನಿಮ್ಮ ಅಪ್ಪಾಜಿಗೂ ಒಳ್ಳೆ ಮಗ ಆಗಿ. ತಂದೆ ತಾಯಿಗಳಿಗೆ ಇದೊಂದು ದೊಡ್ಡ ಖುಷಿ. ಎಲ್ಲಾ ಮಕ್ಕಳು
ಯಾವುದೇ ದುಶ್ಚಟಕ್ಕೆ ಬೆಲೆ ಅಲ್ಲಾರ್ದ ತಮ್ಮ ದಾರಿ ಇಟ್ಕೊಂಡು ಸುಮ್ಮನೆ ತಾವು ಹೋದ್ರಪ್ಪ ಅಂತಂದ್ರ ಅವ್ರಿಗೂ ಖುಷಿಯಾಗಿರ್ತಾರ, ಅವ್ರ ತಂದೆ ತಾಯಿಗೂ ಕೂಡ ಖುಷಿಯಾಗಿರ್ತಾರ. ಕಳೆದ ಹೋದಂತ ಸಮಯ, ಕಳೆದ ಹೋದಂತ ಹಣ, ಕಳೆದ ಹೋದಂತ ವಯಸ್ಸು ಇದು ಯಾವುದು ಮಾಡಿ ಬರುದಿಲ್ಲ. ಅದಕ್ಕ ನಿಮ್ಮ ದಾರಿ ಒಳ್ಳೇದಾಗಿರ್ಲಿ. ವಿದ್ಯಾರ್ಥಿಗಳ ಜೀವನ ತುಂಬಾ ಗೊಂದಲಮಯವಾಗಿರ್ತಾನ. ಅವ್ರು ಮಾಡುವಂತ ವಿಚಾರ ಮತ್ತ ಅವ್ರು ಹೋಗುವಂತ ದಾರಿ ಸರಿಯಾಗಿತ್ತು ಅಂತಂದ್ರೆ ತುಂಬಾ ಉಜ್ವಲವಾಗಿರ್ತಾವ ಅವ್ರ ಭವಿಷ್ಯ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿ. ನಾವು ತೋರಿಸಿದ ಈ ಕಿರುಚಿತ್ರದ ಉದ್ದೇಶ ಇಷ್ಟೇ. ಸ್ಕೂಲ್ ಲೈಫ್ ಈಸ್ ಗೋಲ್ಡನ್ ಲೈಫ್. ಈ ಸ್ಕೂಲ್ ಲೈಫ್ ಒಳಗ ಎಲ್ಲರ ತಲೆಯಲ್ಲೂ ಸಾವಿರಾರು ವಿಚಾರಗಳು, ಸಾವಿರಾರು ಆಲೋಚನೆಗಳು ಬರ್ತಾ ಇರ್ತಾವು. ಕೆಟ್ಟ ದಾರಿನೂ ಹಿಡಿತಿರ್ತಾರ, ಒಳ್ಳೆ ದಾರಿನೂ ಹಿಡಿತಿರ್ತಾರ. ಅವಾಗ ತಂದೆ ತಾಯಿ ಮಾತು ಕೇಳಬೇಕು. ಅವಾಗ ಒಳ್ಳೆ ದೇವ್ರ ಮಾತು ಕೇಳಿದ್ರ ನಮ್ಮ ಲೈಫು ಗೋಲ್ಡನ್ ಥರ ಆಗುತ್ತೆ ಅನ್ನೋದು ಈ ಕಿರುಚಿತ್ರದ ಮೂಲಕ ಸ್ಕೂಲ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ತೋರಿಸ್ಬೇಕಂತ ನಾವು ಭಾಳ ಆಸೆ ಇಟ್ಕೊಂಡಿದ್ವಿ. ಅದಕ್ಕೆ ಶಾರ್ಟ್ಕಟ್ ಆಗಿ ಗೋಲ್ಡನ್ ಲೈಫ್ ಅಂತ ಹೆಸರು ಇಟ್ಕೊಂಡು ಈ ಕಿರುಚಿತ್ರವನ್ನು ಮಾಡಿದ್ವಿ. ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಹಾಗೆ ಸ್ಕೂಲ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅನ್ನೋದು ಎಷ್ಟು ನಿಜ ಅಂದರೆ, ಹಾಗೆ ಸ್ಕೂಲ್ ಲೈಫ್ ಒಳಗೆ ಕರೆಕ್ಟಾಗಿ ಒಳ್ಳೆ ದೇವರ ಮಾತು ಕೇಳಿಕ್ರ ಆ ಲೈಫು ಏ ಥರ ಇರ್ತಂದ್ರೆ ಅದನ್ನು ಕಿರುಚಿತ್ರದ ಮೂಲಕ ತೋರಿಸ್ತೀವಿ ಇಲ್ಲ ಅನ್ನಂಗಿಲ್ಲ. ಆದರೆ ಈ ಕಿರುಚಿತ್ರ ಹೇಗಿತ್ತಂತ ಕಮೆಂಟ್ ಮಾಡಿ. ಇದ್ರ ಮ್ಯಾಗ ನಾವು ಆ ಕಿರುಚಿತ್ರ ಮಾಡಕ್ಕೆ ನಾವು ನಿರ್ಧಾರ ಮಾಡ್ತೀವಿ.